ರಿಂಗ್ ಆಗ್ತಿದೆ. ಸೀಟ್ ಬೆಲ್ಟ್ ಹಾಕೋ ಅಣ್ಣಯ್ಯ. ಅವ್ವ ಏ ನೀನೇ ಅವ್ವ ಅಂದಿದ್ದು, ಸುಮ್ಮನೆ ಇರೋ, ಕೇಳಿಸ್ಕೊಂಡ ಕಣ. ಅಷ್ಟೇ. ಪ್ಯಾಕೆಟ್ ಓಪನ್ ಮಾಡುವಾಗ ಕಟರ್ ಇತ್ತಲ್ವಾ, ಆ ಕಟರ್ ಸಮೇತ ಸುಟ್ಟಾಕ್ಬಿಟ್ಟಿದ್ವಿ. ಕತ್ರಿ ಇಲ್ಲ, ಇನ್ನ ಒಂದು ಕತ್ರಿ ತಗೋಬೇಕು. ಹಲೋ, ಏನು ಬ್ಯಾಗ್ನ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಅಂದರೆ, ಇವತ್ತು ವಂಡರ್ಲಾಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಕಸಿನ್ಸ್ ಜೊತೆ, ನನ್ನ ಅಣ್ಣಂದಿರು ಅತ್ತಿಗೆದಿರ ಜೊತೆ. ಸೊ ನೋಡೋಣ ಏನು ಅಂತ. ಸದ್ಯಕ್ಕೇನು ತಿಂದಿಲ್ಲ, ಅದಕ್ಕೆ ಬಾಳೆಹಣ್ಣು ತಗೊಂಡಿದ್ದೀನಿ. ಹೋಗ್ತಾ ಹಾಗೆ ತಿನ್ನೋಣ ಅಂತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನನ್ನೆಲ್ಲ ವೀಡಿಯೋಸ್ ಕೂಡ ನಿಮಗೆ ಫಸ್ಟೇ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸದ್ಯಕ್ಕೀಗ ಟೈಮ್ ಬಂದು 7:15. ಇವಾಗ ಮಂಡ್ಯದಲ್ಲಿ ಒಬ್ರನ್ನ ಪಿಕ್ ಮಾಡಬೇಕು, ಒಂದು ಕಪಲ್ನ. ದೆನ್ ಮದ್ದೂರ ಹತ್ರ ಇನ್ನೂ ಒಂದು ಕಪಲ್ನ ಪಿಕ್ ಮಾಡಬೇಕು. ಅಂದಿವೆ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಸದ್ಯಕ್ಕೆ ಹಿಂಗೆ ಅಲ್ಲಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇವ್ರು ನಮ್ಮ ಎರಡನೇ ಅಣ್ಣ. ಇವ್ರು ಬಂದು ಬನ್ನೂರ ಹತ್ರ ಇರೋ ಸಿಹಳ್ಳಿಲಿ ಇರೋದು. ಸೊ ಇವ್ರನ್ನ ನಾವು ಮಂಡ್ಯದಲ್ಲಿ ಪಿಕ್ ಮಾಡ್ಕೊಂಡ್ವಿ. ಫುಲ್ ಕಾಮಿಡಿ ಇತ್ತು, ಬಟ್ ಆಡಿಯೋ ಆಗಲಿಲ್ಲ, ಯಾಕಂತಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ. ಸೊ ಮತ್ತೆ ಅದೇನಾದರೂ ಇಶ್ಯೂಸ್ ಆದರೆ ಅಪ್ಲೋಡ್ ಮಾಡಬೇಕಾಗತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಇವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಮದ್ದೂರಿಗೆ ಬಂದಮೇಲೆ ಮದ್ದೂರು ವಡೆ ತಿಂದೆ ಹೋಗೋಕ್ಕಾಗತ್ತಾ? ಸೊ ಒಂದು ವಾಟರ್ ಬಾಟಲ್ ಪ್ಲಸ್ ಮದ್ದೂರು ವಡೆ, ಬಿಸಿ ಮದ್ದೂರು ವಡೆ. ಲಗೇಜ್ ಸಮೇತ ಬರುತ್ತಿದ್ದಾರೆ ನನ್ನ ದೊಡ್ಡಣ್ಣ ಅತ್ತಿಗೆ. 8:15 ಹೇಳಿದೀವಿ, ಬಂದಿರೋದು ಮಾತ್ರ 9 ಗಂಟೆಗೆ. ಮಾನ ಮರ್ಯಾದೆ ಐತಾ ನಿಮಗೆ? ನಾನೇನ್ ಲೇಟ್ ಮಾಡಿಲ್ಲ, ಅದ ಹೆಂಗೆ ಲೇಟ್ ಮಾಡ್ದೆ ಅಂತ ಹೇಳ್ತಿದ್ಯಾ? ಆಯ್ತು ಮಾಡೋಣ, ಹೋಗಿ ತೆಗಿ. ವಿಡಿಯೋದಲ್ಲಿ ಬರ್ತಾ ಇದೆಯಲ್ಲ ಅಭಿ, ಎಲ್ಲೋಗಿದ್ದೆ ಅಭಿ, ಹೆಂಡ್ತಿನ ಕರ್ಕೊಂಡು ಅಂತ ಕೇಳ್ಬೇಕು ನಿನ್ನ. ಏನ್ ಸಮಾಚಾರ, ಏನ್ ಹೇಳೋದು? ಎಷ್ಟ್ ತಂದಿದ್ಯಾ ಬೆಣ್ಣೆ? 2 ಸೇರ್ ಅಂದ್ರೆ 2 ಸೇರ್ ಅಂದ್ರೆ ಎಷ್ಟು ಬರುತ್ತೆ? 2 ಸೇರು ಅಂದ್ರೆ 1/4 ಕೆಜಿ, ಅರ್ಧ ಕೆಜಿ ಅಷ್ಟೇನ ಬರೋದು? ಒಂದ್ ಸೇರು 1/4 ಕೆಜಿ ಇರ್ಬೇಕು ಅಷ್ಟೇ. ಅರ್ಧ ಕೆಜಿ ಇರುತ್ತೆ. ಬರ್ಲಾರ್ದಾಗ ಈ ಪಾರ್ಟಿಕನ ಬಟ್ಟಿರುತ್ತೆ, ಅದು ತೂಕ ಇರುತ್ತಕ್ಕಪ್ಪ. ಸೀಟ್ ಬೆಲ್ಟ್ ಅಂತ ಹಾಕು. ಸೀಟ್ ಬೆಲ್ಟ್ ಹಾಕೋ ಅಣ್ಣಯ್ಯ. ಸಾಕ್ ಮಾಡು ಅಣ್ಣಯ್ಯ. ಅಯ್ಯೋ, ಒಳ್ಳೆ ಕಂಟೆಂಟ್ ಸಿಕ್ತಿತ್ತು ನನಗೆ. ಅದನ್ನೇ ಒಳಗೆ ಅಲ್ಲ, ಇಷ್ಟೊತ್ತ ಬರೋದು ಸಿಗ್ಬೇಕಲ್ಲ. ಬಸ್ ಸಿಗ್ಬೇಕು, ಬೈಕ್ ಬೈಕು ಇದಿಂದ ಹೋಗ್ಬೇಕಾದ್ರೆ ನೀವು ಆರಾಮಾಗಿ ಹೋಗೋದಾಯ್ತಾನ. ಏನಿಲ್ಲ 2 ಗಂಟೆ ಆಗಲ್ಲ ನಿಲ್ಸೋದು. ಅದೇನ್ ಮಾಡೋದು, ನೆಳ್ಳಲ್ಲಿ ನಿಲ್ಸ್ಬಿಟ್ಟು ಹೋಗ, ಬಿಸಿಲಲ್ಲಿ ನಿಲ್ಸ್ತಿದ್ದೆ ನೀನು. ಏನಿಲ್ಲ ಪಾರ್ಕಿಂಗ್ ಚಾನ್ಸ್ ಇಲ್ಲ, ಮಾಡಕ್ಕೂ ಆಗಲ್ಲ. ಇವ್ರಿಗೆ ಅಭ್ಯಾಸ ಐತೆ. ನಮ್ಮ ಅಣ್ಣಂದಿರು ಫಸ್ಟ್ ಟೈಮ್ ಬಿಡದಿಲ್ಲಿ ಇಡ್ಲಿ ತಿಂದಿರೋದು. ಸೊ ಅದ್ರ ಬಗ್ಗೆ ಗುಣಗಾನ ಮಾಡ್ತಾಯಿದ್ರು. ಅದನ್ನೆಲ್ಲನೂ ಮಾತಾಡಿಕೊಂಡು ಡೈರೆಕ್ಟ್ ವಂಡರ್ಲಾಗೆ ಹೋದ್ವಿ. ಆ್ಯಂಡ್ ಇಲ್ಲಿ ನಮ್ಮ ಚಿಕ್ಕಮ್ಮ, ನನ್ನ ಇಬ್ಬರು ತಮ್ಮಂದಿರು ವೆಯ್ಟ್ ಮಾಡ್ತಾಯಿದ್ರು. ನಮ್ಮಿಬ್ಬರು ಅಣ್ಣಂದಿರು ಅತ್ತಿಗೆದಿರು ಬಟ್ಟೆ ತಂದಿರಲಿಲ್ಲ, ನೀರಲ್ಲಿ ಆಟ ಆಡೋ ಥರ ಬಟ್ಟೆ. ಸೊ ಅದಕ್ಕೋಸ್ಕರ ಅಲ್ಲೇ ಇಳಿಸ್ಬಿಟ್ಟು ಅವ್ರಿಗೊಂದೊಂದು ಜೊತೆ ಬಟ್ಟೆ ತೊಗೊಂಡು ಡೈರೆಕ್ಟ್ ಎಂಟ್ರಿ ಕೊಟ್ಟು ಅಲ್ಲೊಂದು ಜೊತೆ ಪೇರ್ ಡ್ರೆಸ್ ಟೋಟಲ್ ನಮಗೆ 1400 ರೂಪೀಸ್ ಆಯಿತು. ಈ ಜನಸಾಗರದಲ್ಲಿ ನಾವು ಆಟ ಆಡಿ ಮುಳುಗಿ ಎದ್ದು ಬರೋದು ತುಂಬ ಲೇಟ್ ಆಗುತ್ತೆ. ನಮ್ಮ ಅವನೊಂದು ಇಂಟರ್ವ್ಯೂ ಮಾಡಬೇಕು. ಹೆಂಗಿತ್ತು ಆಟ? ಹಾ ಅಭಿ, ಹೆಂಗಿತ್ತು?
ಅಯ್ಯಪ್ಪ ಜೀವ ಸರ್ವ ಬರ್ತದೆ. ಸ್ವರ್ಗದಿಂದ ನರ್ಕಕ್ಕೆ ಬರ್ತೈತೆ. ಲಿಟ್ರಲಿ ನಾವು ವಂಡರ್ಲಾಗ್ ಬರ್ತೀವಿ ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಸುಮ್ಮನೆ ಫೋನಲ್ಲಿ ಮಾತಾಡಿದ್ದು 1 ಮಂತ್ ಬ್ಯಾಕು. ನೋಡಿದ್ರೆ ನಮ್ಮ ಅಣ್ಣಂದಿರು ಅತ್ತಿಗೆದಿರು ಎಲ್ಲರೂ ಬರೋದಕ್ಕೆ ರೆಡಿ ಆಗಿಬಿಟ್ರು. ಆ್ಯಂಡ್ ಅವನು ರೇಷ್ಮೆ ಹುಳನೆಲ್ಲ ಬಿಟ್ಟು ಬಂದಿರೋದೇ ದೊಡ್ಡ ವಿಷಯ. ನಮ್ಮ ದೊಡ್ಡಣ್ಣ ಮದುವೆ ಆದಮೇಲೆ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ, ಇಬ್ಬರೂ ಕೂಡ ಕಪಲ್ಸ್ಗಳು. ಸೊ ಇದೇ ಫಸ್ಟ್ ಟೈಮ್ ಈ ರೀತಿ ಎಂಜಾಯ್ಮೆಂಟ್ಗೆ ಅಂತ ನಮ್ಮ ಜೊತೆ ಜಾಯ್ನ್ ಆಗಿದ್ದು. ಆ್ಯಂಡ್ ನಮ್ಮ ಅತ್ತಿಗೆದಿರತ್ತು ಫುಲ್ ಎಂಜಾಯ್ ಮಾಡಿದ್ರು. ನಾನು ಇದು ಸೇರಿ 3ನೇ ಸಲ ವಂಡರ್ಲಾಗ್ ಬಂದಿದ್ದು. ಲಾಸ್ಟ್ ಟೈಮ್ ಬಂದಾಗೆಲ್ಲ 1800 ಸಮಥಿಂಗ್ ಇತ್ತು. ಈ ಸಲ ಟಿಕೆಟು 2,400 ಇತ್ತು. ವೀಕೆಂಡ್ಸ್ ಆಗಿದ್ದಕ್ಕೆ ಏನೋ ನನಗೆ ಗೊತ್ತಿಲ್ಲ, ಬಟ್ ಫುಲ್ ಮಸ್ತಾಗಿತ್ತು. ಫುಡ್ ಕಾಸ್ಟ್ ಹೆಂಗಿದ್ರು ಅಲ್ಲಿ ಕಾಸ್ಟ್ ಜಾಸ್ತಿನೇ ಇರುತ್ತೆ. ಒಂದು ವಾಟರ್ ಬಾಟಲ್ಗೆ 60 ರೂಪಾಯಿ ಇಟ್ಕೊಂಡು ಫುಡ್ಡು 1000 ರೂಪೀಸ್ ಆಯಿತು, ಅಲ್ಲಿಗೆ ಬಿಡೋ ಅಂದ್ಕೊಂಡು ಫುಲ್ ಮಸ್ತ್ ಮಾಡ್ಕೊಂಡ್ಬಂದ್ವಿ. ನೆಕ್ಸ್ಟ್ ಸಂಡೇ ಅಲ್ಲೇ ಬೆಂಗಳೂರಲ್ಲೇ ಹಾಲ್ಟ್ ಆದ್ವಿ ಮನೆಯಲ್ಲೇ. ನೆಕ್ಸ್ಟ್ ನಾವು ಮಂಡೇ ಎಲ್ಲರನ್ನೂ ಕರ್ಕೊಂಡು ಹಂಗೆ ಅವ್ರವ್ರ ಜಾಗಕ್ಕೆ ಹಂಗೆ ಡ್ರಾಪ್ ಮಾಡಬೇಕಿತ್ತು. ಸೊ ಎಲ್ಲರ ಜೊತೆಲೇ ಹೊರಟ್ವಿ. ಆ ಕ್ಲಿಪ್ಸ್ ಎಲ್ಲನೂ ಕೂಡ ತೊಗೊಳೋದಕ್ಕಾಗಲಿಲ್ಲ. ಬೆಳಿಗ್ಗೆ 7:15 ಮೈಸೂರಿಗೆ ಬಂದ್ವಿ. ನಾನು ಅಲ್ಲಿಂದ ಲಗೇಜ್ ಎಲ್ಲ ತಂದಿದ್ದೆ. ಸೊ ಪ್ಯಾಕಿಂಗ್ ಎಲ್ಲ ಮಾಡಬೇಕಾಗಿತ್ತು. ಸೊ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 1 ಅವರ್ ನಿದ್ದೆ ಮಾಡಿ ಪ್ಯಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಲೈಕ್ ಇಲ್ಲಿ ಡೈಲಿ ವೇರ್ಸ್ ಟೀ ಶರ್ಟ್, ಪ್ಯಾಂಟ್ಸು, ಇಲ್ಲೊಂದಷ್ಟು ಕಾರ್ಡ್ ಸೆಟ್ ಸಿಕ್ಕಿದ್ದೀನಿ. ಇಲ್ಲಿ ಟವಲ್ಸ್ ಆ್ಯಂಡ್ ಸ್ಯಾರಿ ಪೆಟಿಕೋಟ್ಸ್, ಆ್ಯಂಡ್ ಇದು ಲೆಗ್ಗಿನ್ ಆ್ಯಂಡ್ ಟಾಪ್ಸ್. ಇದು ಸ್ವಲ್ಪ ಎತ್ತಿಡಬೇಕು, ಸದ್ಯಕ್ಕಿನ್ನೂ ಎತ್ತಿಟ್ಟಿಲ್ಲ. ಇದು ಲೈಕ್ ಫಂಕ್ಷನ್ಸಿಗೆ ಹೋಗೋ ಚೂಡಿದಾರ್ ಸೆಟ್ಸ್ಗಳು. ಆ್ಯಂಡ್ ಈ ಇದರಲ್ಲಿ ಜೀನ್ಸ್ಗೆ ಆಗೋಂಥ ಟಾಪ್ಸ್ಗಳಿದೆ. ಆ್ಯಂಡ್ ಇದರಲ್ಲಿ ಲೈಕ್ ಈ ಫ್ರಾಕ್ಸ್ ಟೈಪ್ ಪಾರ್ಟಿ ವೇರ್ಸ್ ಅದಿದೆ. ಆ್ಯಂಡ್ ಇದು ಸ್ಯಾರೀಸ್ಗೆ ಹ್ಯಾಂಗರ್ಸ್ ಇಲ್ಲ, ಸೊ ಅದಕ್ಕೆ ಈ ಥರ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಬ್ಲೌಸ್ದು. ಆ್ಯಂಡ್ ಇದು ನನ್ನ ಧಾರೆ ಸೀರೆ ಡ್ರೈ ಕ್ಲೀನಿಗೆ ಕೊಡಬೇಕು. ಆ್ಯಂಡ್ ಆಲ್ಸೋ ನಿಮಗೆ ಕ್ಲಿಪ್ಸ್ ತೋರಿಸ್ಬೇಕು, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಹೋಗಾಡ್ ಇನ್ನು ಇದಿಷ್ಟೆಲ್ಲ ಸ್ಟಿಚಿಂಗಿಗೆ ಕೊಡಬೇಕು. ಸೊ ಇವತ್ತೇನೇ ಆದರೂ ಸ್ಟಿಚಿಂಗಿಗೆ ಹೋಗಿ ಕೊಟ್ಟು ಬಂದುಬಿಡ್ತೀನಿ. ಸದ್ಯಕ್ಕೆ ಈ ಥರ ಇದೆ, ಕ್ಲೀನ್ ಮಾಡ್ಕೋಬೇಕೀಗ. ಒಂದಿಷ್ಟು ಪ್ರಾಡಕ್ಟ್ಸ್ಗಳು ಆರ್ಡರ್ ಮಾಡಿದ್ದು ಪೆಂಡಿಂಗ್ ಎಲ್ಲ ಬಂದಿದೆ. ಸೊ ಅದನ್ನು ಹಂಗೆ ತೋರಿಸ್ಬಿಡ್ತೀನಿ ಏನು ಆರ್ಡ್ರ್ ಮಾಡಿದ್ದೆ ಅಂತ. ಮತ್ತು ಇದು ಅಮೆಝಾನ್, ಮೀಶೋ ಎರಡೂ ಕೂಡ ಮಿಕ್ಸಪ್ ಆಗಿದೆ. ಸೊ ಯಾವುದು ಅನ್ನೋದು ನನಗೆ ನಿಜ ಗೊತ್ತಿಲ್ಲ. ಹಂಗೆ ರ್ಯಾಂಡಮಾಗಿ ಓಪನ್ ಮಾಡ್ತಾಯಿದ್ದೀನಿ. ಬೇಗ ಓಪನ್ ಮಾಡಿಬಿಡೋಣ, ಏಕೆಂದರೆ ಫೋನಲ್ಲಿ ಸ್ಟೋರೇಜ್ ಇಲ್ಲ. ಮತ್ತು ಅದನ್ನು ಎಡಿಟ್ ಮಾಡಿ ಹಾಕುವಾಗ ಡಿಲೀಟ್ ಮಾಡ್ಕೋಬೇಕು. ಓಕೆ, ಇದಿಷ್ಟು ಫ್ರಿಡ್ಜ್ಗೆ ಅಂತ ತಂದಿದ್ದು, ಲೈಕ್ ಕಂಟೈನರ್ ಬಾಕ್ಸ್ಗಳು. ಇದು ಓಪನ್ ಆಗ್ತಿಲ್ಲ, ಲಾಸ್ಟಲ್ಲಿ ತೋರಿಸ್ತೀನಿ. ಈ ರೀತಿ ಬಾಕ್ಸು ಏನಾದರೂ ಇಟ್ಕೋಬೋದು. ಇದು ಕೂಡ ಫ್ರಿಡ್ಜ್ಗೆ ಅಂತಲೇ ಆರ್ಡರ್ ಮಾಡಿದ್ದು. ಇದು ಬಂದು ಆಲ್ರೆಡಿ ಆಯಿಲ್ದು ಗ್ಲಾಸ್ ಬಾಟಲ್ ಇದೆ. ಸೊ ಅದಕ್ಕೆ ಇದು ಫಿಲ್ಲಿಂಗ್ ಬರುತ್ತಲ್ಲ, ಲೈಕ್ ಹಿಂಗೆ ಕ್ಯಾಪ್ ಬರುತ್ತಲ್ಲ, ಅದನ್ನು ಆರ್ಡರ್ ಮಾಡಿದ್ದೆ. ಪ್ಯಾಕ್ ಆಫ್ 4 ಬರುತ್ತೆ. ಸೊ ಪ್ಯಾಕ್ ಆಫ್ 4 ಮತ್ತು ಇದೊಂದು ಕೊಟ್ಟಿದ್ದಾರೆ. ಮೇ ಬಿ ಇದಕ್ಕೆ ಆಯಿಲ್ ಹಾಕೋದು, ಕರೆಕ್ಟ್. ಇದೆಲ್ಲ ಆಯಿಲ್ ಯೂಸ್ ಮಾಡೋದು, ಹಿಂಗೆ ಆಯಿಲ್ ಹಾಕೋದು. ಇದೊಂದಿದೆ. ನಮ್ಮ ಭಾಷೆಯಲ್ಲಿ ಇದನ್ನು ಬುದ್ಧಿವಂತ ಅಂತ ಕರೀತಾರಂತೆ. ಇದು ಬಂದು ಟ್ರೇ ಅಲ್ಲ, ಸಖತ್ತಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಮಾತ್ರ. ಓಕೆ, ಇದು ಮೀಶೋ ಪ್ರಾಡಕ್ಟು. ಈ ರೀತಿ ಬರುತ್ತೆ. ಸೊ ಇದ್ರ ಮೇಲ್ಗಡೆ ಐಟಮ್ಸ್ಗಳನ್ನ ಇಡೋ ಅಂಥದ್ದು. ಇದು ಹಿಂದ್ಗಡೆ ಈ ರೀತಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಸಖತ್ ಕ್ವಾಲಿಟಿ ಇದೆ. ಇದು ಯಾರಿಗಾದ್ರೂ ಇಷ್ಟ ಇದ್ದರೆ ತೊಗೊಳ್ಳಿ. ಇದನ್ನು ಆಯಿಲ್ ಬಾಟಲ್ಸ್ಗಳನ್ನ ಇಟ್ಬಿಟ್ಟು. ಓಕೆ, ಇದು ಈ ರೀತಿ ಕೊಟ್ಟಿದ್ದಾರೆ. ಇದನ್ನು ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡ್ತೀನಿ ಫಸ್ಟು, ಆಮೇಲೆ ನಿಮಗೆ ತೋರಿಸ್ತೀನಿ ಕಾಣಿಸುತ್ತೆ ಅಂತ. ಇದಕ್ಕೆ ಫಿಟ್ಟಿಂಗಿಗೆ ವಿತ್ ಸ್ಕ್ರೂಸ್ ಅವರೇ ಕೊಟ್ಟಿದ್ದಾರೆ. ಸೊ ಫಿಟ್ ಮಾಡ್ತೀನಿ ಇವಾಗ. ಅದನ್ನು ಅಪ್ಪಿ ಫಿಟ್ ಮಾಡ್ತಿದ್ದಾನೆ. ಅದರಲ್ಲಿ ಇನ್ನೊಂದು ಪ್ಯಾಕ್ ಓಪನ್ ಮಾಡಿಬಿಡ್ತೀನಿ. ಓಕೆ, ಇದು ಬಂದು ರೆಸ್ಟ್ ರೂಮ್ಗೆ ಅಂತ ತೊಗೊಂಡಿದ್ದು. ಪ್ಯಾಕ್ ಆಫ್ 2 600 ಸಮಥಿಂಗ್ ಇದ್ದು. ತುಂಬ ಸಖತ್ತಾಗಿದೆ ಕ್ವಾಲಿಟಿ. ಅತ್ತೆ ಮನೆಗೆ ಆರ್ಡರ್ ಮಾಡಿ ರಿವ್ಯೂ ನೋಡಿ ಅದು ಸಖತ್ ಕ್ವಾಲಿಟಿ ಬಂತು ಅಂದ್ಬಿಟ್ಟು ಇನ್ನೊಂದೆರಡು ಈ ಮನೆಗೆ ಆರ್ಡರ್ ಮಾಡ್ಕೊಂಡಿದ್ದು. ಇದಕ್ಕೆ ಈ ರೀತಿ ಸ್ಟಿಕ್ ಕೊಟ್ಟಿದ್ದಾರೆ, ಅದನ್ನು ಫಿಟ್ ಮಾಡ್ಬೋದು. ಇದು ಬಂದು ಪಾತ್ರೆ. ಓಕೆ, ಇದಿಷ್ಟು ಚಿಕ್ಕದು ಬರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಯ್ಯೋ,
ಇವಾಗ ರಿಟರ್ನು ಹಾಕೋಕ್ಕಾಗಲ್ಲ, ಯಾಕೆ ಅಂತಂದರೆ ಲೈಕ್ ಟೈಮ್ ಮುಗ್ದೋಗ್ಬಿಟ್ಟಿದೆ. ಆದರೆ ವೆಯ್ಟ್ ಮಾತ್ರ ಸಖತ್ತಾಗಿದೆ, ವೆಯ್ಟ್ ಮಾತ್ರ ಸಖತ್ತಾಗಿದೆ. ಕ್ವಾಲಿಟಿನೂ ಚೆನ್ನಾಗಿದೆ, ಚೆಂದ ಇದೆ. ಮಸಾಲೆ ಐಟಮ್ಸ್ಗಳು ಇಟ್ಕೊಳ್ಳೋದು ಸಖತ್ತಾಗಿದೆ. ಈ ರೀತಿ ಇದೆ. ಇದಕ್ಕೆ 2 ಸ್ಪೂನ್ ಕೂಡ ಅವರೇ ಕೊಟ್ಟಿದ್ದಾರೆ ಈ ರೀತಿ. ಆ್ಯಂಡ್ ಇದಕ್ಕೆ ಇಲ್ಲಿಂದ ಇಂಕ್ಲೂಡ್ ಮಾಡ್ಕೊಳ್ಳೋದು. ಸಖತ್ತಾಗಿದೆ ಕ್ವಾಲಿಟಿ. ಇದು ಬಂದು ಮಾಪ್ ಬರುತ್ತಲ್ಲ, ನೆಲವರ್ಸ ಮಾಪು, ಅದನ್ನು ಸಿಕ್ಸೋಕ್ಕೆ ಅಂತ ಆರ್ಡರ್ ಮಾಡ್ಕೊಂಡಿದ್ದು. 160 ರೂಪೀಸ್ ಇತ್ತು, ಅಮೆಝಾನಲ್ಲಿ ತೊಗೊಂಡಿದ್ದು. ಲೈಕ್ ಇದು ಹಿಂಗೆ ಅಗಲಿಸ್ಕೋಬೋದು, ಮತ್ತು ಇದೊಂದು ಹ್ಯಾಂಗಿಂಗ್ ಬರುತ್ತೆ, ಹಿಂಗೆ ಫಿಕ್ಸ್ ಮಾಡೋಂಥದ್ದು. ಸೊ ಇದೊಂದು ಆರ್ಡರ್ ಮಾಡಿದ್ದೆ. ಇದು ಪ್ಯಾಕ್ ಆಫ್ 3 ಟೀ, ಶುಗರ್ ಮತ್ತು ಕಾಫಿಗೆ ಇದನ್ನು 3 ಪೀಸ್ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಚೆನ್ನಾಗಿದೆ. ಸೊ ನನ್ನ ಬಟ್ಟೆ ಕಲರೇ ಇದೆ, ಇದು ಚೆಂದ ಇದೆ. ಸೊ ಇಷ್ಟೇ ಅಲ್ಲ ಅಪ್ಪಿ. ಆ್ಯಂಡ್ ಇದನ್ನು ಆರಾಮಾಗಿ ಇದನ್ನು ಇಟ್ಕೋಬೋದು. ಇದರಲ್ಲಿ ಇದು 3 ಹಿಡಿಯಲ್ಲ ಒಂದೇ ಲೇಯರಲ್ಲಿ, ಬೇರೆ ಬಾಕ್ಸಸ್ಗಳನ್ನ ಇಡಬೇಕು. ಬಟ್ ಈ ರೀತಿ ಚೆಂದ ಇದೆ, ನೈಸ್. 8 ಇದೆ. ಸೊ ಇದರಲ್ಲಿ ಏನಾದರೂ ಇಡ್ಬೋದು ಫ್ರಿಡ್ಜ್ ಆರ್ಗನೈಸರ್ಗೆ ಅಂತ ಇದನ್ನು ತೊಗೊಂಡಿರೋದು. ಫುಲ್ ಅಲ್ಲಿವರೆಗೂ ಬರಲಿ ಅಪ್ಪಿಯ. ಸ್ವಿಚ್ ಬೋರ್ಡ್ ಇದೆ ನೋಡು, ಅಲ್ಲಿವರೆಗೂ ಬರಲಿ ಹಂಗೆ. ಎಳಿ ಎಳಿಬೇಡ, ಅದನ್ನ ಕಟ್ಟಾಯಿತು, ಅಲ್ಲೇ ಕಟ್ಟಾಯಿತು. ಹಂಗೆ ಅದನ್ನ ಅವಂಕೊಂಡು ಬಾ ಅಪ್ಪಿ, ಅರ್ಧಕ್ಕೆ ಬಿಟ್ಬಿಡ್ಬೇಡ. ಆಮೇಲೆ ನೀನು ಬೇಕು ಅಂತಾನೆ ಹಿಂಗೆ ಆಡ್ತಾ ಇದೆಯಾ ಅಂತ ನಂಗೆ ಗೊತ್ತಪ್ಪಿ. ಸಾಕು. ಸೊ ಇವತ್ತಿನ ಕ್ಲಿಪ್ಸ್ ಇಷ್ಟ ಆಗಿದೆ. ಆ್ಯಂಡ್ ಇದೇ ಕ್ಲಿಪ್ಸಲ್ಲಿ ವಂಡರ್ಲಾದು ಕೂಡ ಆ್ಯಡ್ ಆನ್ ಮಾಡ್ತೀನಿ. ಅದನ್ನೇ ಫಸ್ಟ್ ಹಾಕಿ ಇದನ್ನು ನೆಕ್ಸ್ಟ್ ಹಾಕ್ತೀನಿ. ಆ್ಯಂಡ್ ನಾನಿನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಇಷ್ಟು ಕೆಲಸ ಎಲ್ಲ ಮುಗಿಸಿ ಇವಾಗ ಹೋಗಿ ನಾನು ಸ್ನಾನ ಮಾಡಿ ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗೋದಿದೆ ಸ್ವಲ್ಪ. ಸೊ ಆ ಕೆಲಸನ ಮುಗಿಸ್ಕೊಂಡು ನನಗೆ ಬಟ್ಟೆ ಶಾಪ್ಗೆ ಹೋಗೋದಿದೆ, ಸ್ಟಿಚಿಂಗ್ ಕೊಡಬೇಕು ಚೂಡಿದಾರ್ಸ್ನ, ಅದೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಸದ್ಯಕ್ಕೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.